ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿಬಿಟ್ಟು ಕ್ಲೇಮ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನಿಮಗೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಇವತ್ತು, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, 3 ಕಾರ್ಡ್ಸ್ ಬಿದ್ದಿದೆ. ಓಕೆ ಫೈನ್. ಆಲ್ಮೋಸ್ಟ್ 3 ಕಾರ್ಡ್ ಕೂಡ ತುಂಬ ಪಾಸಿಟಿವ್ ಕಾರ್ಡ್ ಅಂತಲೇ ಹೇಳ್ಬೋದು. ಆ ಪರ್ಸನ್ ನಿಮಗೋಸ್ಕರ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ಆ ಪರ್ಸನ್ ನಿಮಗೋಸ್ಕರ ಏನು ಬೇಕಾದರೂ ನೆಕ್ಸ್ಟ್ ಸ್ಟೆಪ್ಸ್ನ ತೊಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ. ಮೆಜಿಷಿಯನ್ ಕಾರ್ಡ್ ಅಂತ ಅಂದಾಗ ಒಂದು ನ್ಯೂ ಬಿಗಿನಿಂಗ್, ನಿಮ್ಮ ಮತ್ತು ಅವರ ಮಧ್ಯ ಒಂದು ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ. ಆ ಪರ್ಸನ್ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ. ಆ ಪರ್ಸನ್ಗೆ ಫೀಲ್ ಆಗ್ತಾ ಇದೆ ನೀವೊಂಥರ ಅವರ ಲೈಫಲ್ಲಿ ಬಂದು ಅವರ ಜೀವನನ ಒಂಥರ ಜಾದೂ ಮಾಡಿದ್ದೀರಾ ಅನ್ನೋ ಥರ. ಅಂದರೆ ಆ ಪರ್ಸನ್ ಕಷ್ಟದಲ್ಲಿದ್ದಾಗ, ಅಥವಾ ಅವರು ಡಿಪ್ರೆಷನಲ್ಲಿದ್ದಾಗ, ಅಥವಾ ಅವರು ತುಂಬ ನೆಗೆಟಿವ್ ಆಗಿದ್ದಾಗ ನೀವು ಆ ಟೈಮಲ್ಲಿ ಅವರ ಲೈಫ್ಗೆ ಬಂದಿದ್ದೀರಾ ಅಂತ. ಅಂದರೆ ಈ ಪರ್ಸನ್ ಅವ್ರದ್ದೇ ಆದಂಥ ಕಷ್ಟದಲ್ಲಿದ್ದಾಗ, ಅಂದರೆ ತುಂಬ ದುಃಖ ಪಡ್ತಿದ್ರು, ಅಥವಾ ಹಣಕಾಸು ಇರ್ತಿರ್ಲಿಲ್ಲ, ಅಥವಾ ಏನೋ ಒಂದು ಟೆನ್ಷನ್ನು, ಪ್ರೆಷರು, ಸ್ಟ್ರೆಸ್ ತೊಗೊಳ್ತಾ ಇದ್ರು, ಈ ಥರ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಅವರ ಒಂದು ಲೈಫೇ ಒಂಥರ ನೆಗೆಟಿವ್ ಆಗೋಗ್ಬಿಟ್ಟಿತ್ತು. ಆ ಟೈಮಲ್ಲಿ ನೀವು ಆ ಪರ್ಸನ್ಗೆ ಸಿಕ್ಕಿದ್ದೀರಾ. ಅದೇ ಥರ ನಿಮ್ಮ ಜೀವನದಲ್ಲೂ ಕೂಡ ಅಷ್ಟೇ. ನಿಮ್ಮ ಲೈಫಲ್ಲಿ ನೀವು ಎಲ್ಲೋ ಒಂದು ಕಡೆ ದುಃಖ, ಸಂಕಟ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಖುಷಿಯಾಗಿರಲಿಲ್ಲ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಚೆನ್ನಾಗಿಲ್ಲ ಅನ್ನೋ ಟೈಮಲ್ಲಿ ಈ ಪರ್ಸನ್ ಬಂದು ನಿಮ್ಮ ಜೀವನನ ಒಂಥರ ಜಾದೂ ಮಾಡಿದ್ದಾರೆ, ಒಂಥರ ಮ್ಯಾಜಿಕ್ ಮಾಡಿದ್ದಾರೆ. ಅವ್ರು ಬಂದಮೇಲೆ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಅನ್ನುವಂಥದ್ದು ಆಗಿದೆ. ಸೊ ಹಾಗಾಗಿ ಈ ಪರ್ಸನ್ ಕೂಡ ನಿಮ್ಮನ್ನು ಆ ಒಂದು ದಿನಗಳಲ್ಲಿ ನೀವು ಕಳೆದಂಥ ಒಂದು ಸಮಯನ ನೆನಪಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ನೀವು ಅಂಥ ಒಂದು ಮ್ಯಾಜಿಕ್ ಅವರ ಲೈಫಲ್ಲಿ ಮಾಡಿದ್ದೀರಾ. ಅವರಲ್ಲಿದ್ದಂತಹ ಒಂದು ನೆಗೆಟಿವ್ನೆಸ್ನ ನೀವು ಹೊರಗಡೆ ಹಾಕಿದ್ದೀರಾ, ಅವರಲ್ಲಿದ್ದಂತಹ ಕಷ್ಟಗಳನ್ನ ನೀವು ಹೊರಗಡೆ ಹಾಕಿದ್ದೀರಾ. ಅದನ್ನು ಆ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಈಗ ಅನ್ನಿಸ್ತಾ ಇದೆ ನೀವೊಬ್ಬರೇ ಆ ಪರ್ಸನ್ನ ಪ್ರಾಪರಾಗಿ ಕಂಟ್ರೋಲ್ ಮಾಡಿದ್ದು, ಅವರ ಫೀಲಿಂಗ್ಸ್ನ ನೀವೊಬ್ಬರೇ ಅರ್ಥ ಮಾಡ್ಕೊಂಡಿದ್ದು, ನಿಮ್ಮನ್ನು ಬಿಟ್ಟು ಇನ್ಯಾರೂ ಕೂಡ ಆ ಪರ್ಸನ್ನ ಹ್ಯಾಂಡಲ್ ಮಾಡೋದಕ್ಕಾಗಲಿಲ್ಲ. ಈ ಥರದ ಒಂದು ಮನಸ್ಥಿತಿಯಲ್ಲಿ ಆ ಪರ್ಸನ್ ಇದ್ದಾರೆ. ಅಂದರೆ ನೀವು ಅಥವಾ ನಿಮಗೆ ಕೊಟ್ಟಷ್ಟು ಬೆಲೆ ಅಥವಾ ಗೌರವ ಆ ಪರ್ಸನ್ ಬೇರೆಯವ್ರಿಗೆ ಕೊಡೋದಕ್ಕಾಗಲಿಲ್ಲ. ಬಿಕಾಸ್ ನೀವು ಆ ಪರ್ಸನ್ ಲೈಫಲ್ಲಿ ಅಷ್ಟು ಇಂಪ್ಯಾಕ್ಟ್ ಅನ್ನುವಂಥದ್ದನ್ನು ಮಾಡಿದ್ರಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಈಗ ಅನ್ನಿಸ್ತಾ ಇದೆ ನಿಮ್ಮ ಮೇಲೆ ಇದ್ದಂಥ ಪ್ರೀತಿ ಮಾತ್ರ ಅವ್ರಿಗೆ ಅನ್ಲಿಮಿಟೆಡ್. ನೀವು ಇಲ್ಲಿ ನೋಡ್ಬೋದು ಇನ್ಫಿನಿಟಿ ಇದೆ ಅಂತ. ಇನ್ಫಿನಿಟಿ ಸಿಂಬಲ್ ಅಂತ ಅಂದರೆ ಅವರು ನಿಮ್ಮನ್ನ ಅನ್ಲಿಮಿಟೆಡ್ ಆಗಿ ಪ್ರೀತಿಸ್ತಿದ್ದಾರೆ. ಆ ಪರ್ಸನ್ಗೆ ನಿಮ್ಮದೇ ಆದಂಥ ಥಾಟ್ಸ್ ಇದೆ. ಆ್ಯಂಡ್ ಅದು ಕೂಡ ನೋಡಿ ತಲೆ ಮೇಲೆ ಈ ಇನ್ಫಿನಿಟಿ ಸಿಂಬಲ್ಸ್ ಇರೋದು. ಅಂದರೆ ಆ ಪರ್ಸನ್ ನಿಮ್ಮನ್ನು ಯಾವಾಗಲೂ ನೆನಪಿಸ್ಕೊಳ್ತಿರ್ತಾರೆ, ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವ್ರಿಗೆ ಯಾವಾಗಲೂ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಇದೆ ಅಂತ ಅಂದ್ಬಿಟ್ಟು. ಬಟ್ ಮೆಜಿಷಿಯನ್ ಕಾರ್ಡ್ ಅಂತ ಅಂದಾಗ ಒಂದು ಸ್ವಲ್ಪ ಮ್ಯಾನಿಪ್ಯುಲೇಟರ್ ಕೂಡ ಆಗಿರ್ತಾರೆ. ಮ್ಯಾನಿಪ್ಯುಲೇಟರ್ ಅಂತ ಅಂದರೆ ಈಗ ಏನೋ ಒಂದು ಕಷ್ಟ ಬಂತು, ಆದರೆ ಆ ಕಷ್ಟದಲ್ಲೂ ಕೂಡ ಒಂದು ಸ್ವಾರ್ಥತೆ ಅನ್ನುವಂಥದ್ದು ಇರುತ್ತೆ ಅವ್ರಿಗೆ. ಈಗ ನಿಮ್ಮ ಹತ್ರ ಅವ್ರು ಬಂದು ಮಾತಾಡ್ತಿದ್ದಾರೆ ಅಂತ ಅಂದರೆ ಅದರಲ್ಲಿ ಒಂದು ಯಾವುದೋ ಒಂದು ಸೆಲ್ಫಿಶ್ ಮೈಂಡ್ಸೆಟ್ ಕೂಡ ಇರುತ್ತೆ. ಅವರು ನಿಮ್ಮನ್ನು ಸ್ವಲ್ಪ ಡಾಮಿನೇಟಿಂಗ್ ಕೂಡ ಮಾಡ್ಬೋದು. ಅಂದರೆ ಅವ್ರು ಹೇಳಿದ್ದೇ ಕರೆಕ್ಟು, ಅವ್ರು ಮಾಡಿದ್ದೇ ಕರೆಕ್ಟು, ಅವರ ಪ್ರೀತಿನೇ ನಿಜ, ಈ ಥರದ್ದೆಲ್ಲ ಬಿಹೇವಿಯರ್ ಕೂಡ ಆ ಪರ್ಸನಲ್ಲಿ ಇತ್ತು ಅಂತ ಹೇಳ್ಬೋದು. ಬಟ್ ಈಗ ಈ ಪರ್ಸನ್ ಯೋಚನೆ ಮಾಡ್ತಿರೋವಂಥ ರೀತಿ ಏನು ಅಂತ ಅಂದರೆ ನೀವು ಬೆಸ್ಟ್ ಪರ್ಸನ್, ನೀವು ತುಂಬ ಪ್ರೀತಿನ ಕೊಟ್ಟಿದ್ದೀರಾ, ನಿಮ್ಮ ಪ್ರೀತಿಗೆ ಅವರು ತುಂಬ ತಲೆಬಾಗಿದ್ದಾರೆ. ನೋಡಿ, ಒಂದು ಹುಡುಗಿ ಸಿಂಹನ ಆಟ ಆಡಿಸ್ತಿದ್ದಾಳೆ ಅಂತ ಅಂದರೆ ಆ ಸಿಂಹ ಅವಳಿಗೆ ಸರೆಂಡರ್ ಆಗಿದೆ, ಅವಳ ಪ್ರೀತಿಗೆ ಸರೆಂಡರ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಈ ಪರ್ಸನ್ ಕೂಡ ಅಷ್ಟೇ, ನಿಮ್ಮ ಪ್ರೀತಿಗೆ ಆ ವ್ಯಕ್ತಿ ಸರೆಂಡರ್ ಆಗಿದ್ದಾರೆ, ನಿಮ್ಮನ್ನು ಅವರು ನೆನಪಿಸ್ಕೊಳ್ತಿರ್ತಾರೆ. ನೀವು ಆ ವ್ಯಕ್ತಿನ ಚೇಂಜ್ ಮಾಡಿದ್ದೀರಾ, ನಿಮ್ಮ ಪ್ರೀತಿಯಿಂದ ಆ ವ್ಯಕ್ತಿನ ಚೇಂಜ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅವ್ರು ಸದಾ ಕಾಲ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಮಾಡಬೇಕು ಅಂತ. ಅದ್ರ ಜೊತೆಗೆ ನೈಟ್ ಆಫ್ ಸ್ವಾರ್ಡ್ ಅಂತ ಬಂದಾಗ
ಹೇಳ್ಬೋದು ಈ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಮತ್ತೆ ನಿಮ್ಮ ಜೊತೆ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅರ್ಥ. ಅಂದರೆ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದು ನೀವಿಬ್ಬರು ಮೇ ಬಿ 1 ತಿಂಗಳಿಂದ ಅಥವಾ 2 ವರ್ಷದಿಂದ ಅಥವಾ ನಿಮ್ಮ ಮಧ್ಯೆ ತುಂಬ ಕಮ್ಯುನಿಕೇಷನ್ ಗ್ಯಾಪ್ ಅನ್ನುವಂಥದ್ದು ಕ್ರಿಯೇಟ್ ಆಗಿ ನೀವಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಕ್ರಿಯೇಟ್ ಆಗಿ ನೀವು ದೂರ ಆಗಿದ್ರು ಕೂಡ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇದೆ. ಸೊ ನೈಟ್ ಆಫ್ ಸ್ವಾರ್ಡ್ ಅಂತ ಅಂದರೆ ಅವರು ತುಂಬ ಬೇಗ ಡಿಸಿಷನ್ ಅನ್ನುವಂಥದ್ದನ್ನು ತೊಗೊಳ್ತಾರೆ. ಅಂದರೆ ಅವರ ಜೀವನದಲ್ಲಿ ಅವರು ಕಷ್ಟನೋ ಸುಖನೋ ಡಿಸಿಷನ್ ಅಂತೂ ತುಂಬ ಬೇಗ ತೊಗೊಳೋದ್ರಿಂದ ಪ್ರಾಬ್ಲಮ್ಸ್ನ ಈ ಪರ್ಸನ್ ಫೇಸ್ ಮಾಡ್ತಾರೆ. ಸೊ ಕರೆಂಟ್ ಸಿಚುವೇಶನಲ್ಲೂ ಅಷ್ಟೇ, ಅವರು ಯಾವುದಾದ್ರೂ ಒಂದು ಡಿಸಿಷನ್ ತೊಗೋಬೇಕು ಅಂತ ಅಂದರೆ ತುಂಬ ಹರಿ ಮಾಡ್ತಾರೆ, ಯೋಚನೆ ಮಾಡಿ ತಾಳ್ಮೆಯಿಂದ ಡಿಸಿಷನ್ ತೊಗೊಳ್ಳೋ ಅಂಥದ್ದು ತುಂಬ ಕಷ್ಟ. ಅವರು ಅಂದರೆ ನಿಮ್ಮನ್ನ ಬ್ಲಾಕ್ ಮಾಡಬೇಕು ಅಥವಾ ನಿಮ್ಮನ್ನ ಅನ್ಬ್ಲಾಕ್ ಮಾಡಬೇಕು ಅಂತ ಅನ್ನೋದೆಲ್ಲ ಅವ್ರಿಗೆ ಇನ್ಸ್ಟೆಂಟಾಗಿ ಅವರು ಮಾಡೋ ಅಂತಹ ಒಂದು ವ್ಯಕ್ತಿ ಅಂತ ಹೇಳ್ತೀನಿ. ಬಟ್ ನೈಟ್ ಆಫ್ ಸ್ವಾರ್ಡ್ ಅಂತ ಅಂದರೆ ಏನು ಅಂದರೆ ಕೋಪ ಜಾಸ್ತಿ, ಆಮೇಲೆ ಹಠ ಅಂದರೆ ಸ್ಟಬಾರ್ನೆಸ್ ಜಾಸ್ತಿ ಇರುತ್ತೆ ಅವ್ರಿಗೆ, ಆಮೇಲೆ ಅವ್ರು ಹೇಳಿದ್ದೇ ಕರೆಕ್ಟ್ ಅನ್ನುವಂಥ ಒಂದು ವ್ಯಕ್ತಿತ್ವ. ಇಲ್ಲೂ ಕೂಡ ಅಷ್ಟೇ, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದ್ದು, ನಿಮ್ಮಿಬ್ಬರ ಮಧ್ಯೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಕ್ರಿಯೇಟ್ ಆಗಿದೆ ಅಂದರೆ ಆ ಪರ್ಸನ್ ಅನ್ಕೊಳ್ತಿದ್ದಾರೆ ಅವರು ಈ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅಥವಾ ಒಂದು ಏನು ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ ಅದೆಲ್ಲ ತಪ್ಪು ನಿಮ್ಮ ಕಡೆಯಿಂದ ಆಗಿರೋದು, ನೀವು ರಾಂಗ್ ಮಾಡಿದ್ರಿ ಅನ್ನೋ ಒಂದು ಮನಸ್ಥಿತಿ ಈ ಪರ್ಸನ್ಗೆ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಇಲ್ಲಿ ರಾಶಿ ಬಂದು ಕುಂಭ ರಾಶಿ, ಸಿಂಹ ರಾಶಿ ಮತ್ತು ತುಲಾ ರಾಶಿ, ಮಿಥುನ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಹತ್ರ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಓಕೆ, ಈ ಕಾರ್ಡ್ ಜೊತೆಗೆ ಈ ಕಾರ್ಡ್ ಬರ್ತಿದೆ ಅಂತ ಅಂದರೆ ನೋಡಿ, ಇದು ಕೂಡ ಪಾಸ್ಟ್ ಸೈಡ್. ಅಂದರೆ ಈಗ ನೀವು ಪಾಸ್ಟಲ್ಲಿದ್ದೀರಾ, ಅಂದರೆ ನೀವು ಈ ಪರ್ಸನ್ನ ಬಿಟ್ಟು ಹೋಗಿದ್ದೀರಾ. ಸೊ ಈ ಕಾರ್ಡ್ ಹಿಂದೆ ಬರ್ತಿದೆ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಹತ್ರ ಕಮ್ ಬ್ಯಾಕ್ ಮಾಡಬೇಕು ಅಂತ. ಇಲ್ಲಿ ನೋಡಿ, ಒಂದು ಹುಡುಗಿ ಇಬ್ಬರು ಜೊತೆಯಾಗಿ ನಿಂತಿರೋ ಅಂಥದ್ದು. ಸೊ ಇದು ಕೂಡ ರೀಕನ್ಸಲೇಷನ್ ಕಾರ್ಡ್. ಸೊ ಇಟ್ಸ್ ಅ ಕನ್ಫರ್ಮೇಷನ್. ಇನ್ನು ಒಂದು 6 ತಿಂಗಳಲ್ಲಿ ಅಥವಾ ಒಂದು 6 ವಾರದಲ್ಲಿ ಈ ಪರ್ಸನ್ನಿಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅಥವಾ ಒಂದು ಸರ್ಪ್ರೈಸಸ್ ಅನ್ನುವಂಥದ್ದಿದೆ, ಅಥವಾ ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ಸೊ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಒಂದು ರೀಕನ್ಸಲೇಷನ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಬಿಕಾಸ್ ಆ ಪರ್ಸನ್ ಇನ್ನೂ ಹಳೇ ಒಂದು ನೆನಪಲ್ಲೇ ಇದ್ದಾರೆ, ಅವ್ರು ಇನ್ನೂ ಓಲ್ಡ್ ಮೆಮೊರೀಸಲ್ಲೇ ಇದ್ದಾರೆ, ಮತ್ತು ನಿಮ್ಮ ಮತ್ತು ಅವರ ಮಧ್ಯೆ ಕಳೆದಂಥ ಒಂದು ಟೈಮ್ನ ಆ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇದು ಕೆಲವೊಂದು ಸರಿ ಹೇಳ್ಬೋದು ಇಟ್ಸ್ ಅ ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಅಂದ್ಬಿಟ್ಟು ಕೂಡ ಹೇಳ್ಬೋದು. ಈ ಕಾರ್ಡ್ ಬಂದಾಗ ಈ ಪರ್ಸನ್ ಮತ್ತು ನೀವು ಈ ಒಂದು ಪ್ರೆಸೆಂಟ್ ಲೈಫಲ್ಲೆಲ್ಲ ಪಾಸ್ಟ್ ಲೈಫಲ್ಲೇ ಮೀಟ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಇದರ ಅರ್ಥ. ಆ್ಯಂಡ್ ನೋಡೋಣ ಟ್ಯಾರೋ ಅಲ್ಲಿ ಒಂದು ಲಾಸ್ಟ್ ಕಾರ್ಡ್ ಏನು ಅಂತ ಅಂದ್ಬಿಟ್ಟು. ಓಕೆ, ಅದೇ ನೈಸ್ ಕಾರ್ಡ್. ಇಟ್ಸ್ ಅ 4 ಆಫ್ ವಾಂಡ್ಸ್. 4 ಆಫ್ ವಾಂಡ್ಸ್ ಅಂತ ಅಂದರೆ ಒಂದು ಸ್ಟೆಬಿಲಿಟಿ, ಒಂದು ರೀಯೂನಿಯನ್, ಮತ್ತು ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಹ್ಯಾಪಿನೆಸ್, ಒಂದು ಸೆಲೆಬ್ರೇಷನ್ಸ್, ಒಂದು ಇವೆಂಟ್, ಮತ್ತು ನೀವಿಬ್ಬರು ಮತ್ತೆ ಒಂದಾಗ್ತೀರಾ ಅನ್ನುವಂಥದ್ದು. ಈ ಪರ್ಸನ್ಗೆ ಯಾಕೆ ಆ ಥರ ಅನಿಸುತ್ತೆ ಅಂತ ಅಂದರೆ ನೀವು ಕೊಟ್ಟಿದ್ದ ಕೇರ್, ಕನ್ಸರ್ನ್, ಪ್ರೀತಿ, ಲವ್, ಎಫೆಕ್ಷನ್ ಅಥವಾ ಎಮೋಷನ್ಸ್ ಇದೆಲ್ಲ ಇನ್ಯಾರು ಕೊಡೋದಕ್ಕಾಗಲ್ಲ. ಬಿಕಾಸ್ ಅವರು ನಿಮ್ಮನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿರೋದ್ರಿಂದ ಆ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 4, 13, 12, 6, 17, 19 ಮತ್ತು 13, 8, 1, 3, 2, 22, 23, 26 ಆಗಿರುವಂತಹ ಚಾನ್ಸಸ್ ಇದೆ. ಸೊ ಅವರ ಒಂದು ಡೇಟ್ ಆಫ್ ಬರ್ತ್ ಈ ಥರ ಇದೆ. ಆ್ಯಂಡ್ ಆ ಪರ್ಸನ್ ಇನ್ನು ಏನು ನಿಮ್ಮ ಮೇಲೆ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಆಲ್ಸೋ ಅವರ ಒಂದು ಇನ್ಷಿಯಲ್ ಪ್ರಕಾರ ಅವರು ASDMGHKUVYMN ಆಗಿರುತ್ತೆ. ಮೆಮೊರೀಸ್. ಓಕೆ, ನಾನು ಆವಾಗಲಿಂದ ಹೇಳ್ತಿದ್ದೀನಿ ಈ ಪರ್ಸನ್ ನಿಮ್ಮನ್ನು ತುಂಬ ನೆನಪಿಸ್ಕೊಳ್ತಿದ್ದಾರೆ, ಅವ್ರದ್ದೇ ನೀವು ಮತ್ತು ಅವರು ಕಳೆದಂಥ ಟೈಮ್ನ ಈ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಆ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಜೊತೆ ಮತ್ತೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಮತ್ತು ನಿಮ್ಮಿಬ್ಬರ ಮಧ್ಯೆ ಒಂದು ರಿಲೇಷನ್ಶಿಪ್ ರೀಯೂನಿಯನ್ ಆಗಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಕಮ್ಯುನಿಕೇಷನ್. ಅಗೇನ್ ಆ ಪರ್ಸನ್ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ವಾಯ್ಸ್ ಕೇಳಬೇಕು, ನಿಮ್ಮ ಜೊತೆ ಡೇ ಆ್ಯಂಡ್ ನೈಟ್ ಮಾತಾಡಬೇಕು, ವಿಡಿಯೋ ಕಾಲ್, ವಾಯ್ಸ್ ಕಾಲ್, ಮೆಸೇಜಸ್ ಇದೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಹಾಗೆ ಇದೆಲ್ಲ ಆ ಪರ್ಸನ್ಗೆ ನೆನಪಾಗ್ತಿದೆ, ನಿಮ್ಮಿಬ್ಬರ ಮಧ್ಯೆ ನಡೆದಂಥ ವಿಡಿಯೋ ಕಾಲ್ಸ್, ವಾಯ್ಸ್ ಕಾಲ್, ಮೆಸೇಜಸ್, ನೀವೆಷ್ಟು ಕ್ಲೋಸಾಗಿ ಮಾತಾಡಿದ್ರಿ ಅದೆಲ್ಲ ಈ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು.
ಓಕೆ ಅಟ್ರಾಕ್ಷನ್ ಅಗೇನ್ ಆ ಪರ್ಸನ್ ನಿಮ್ಮ ಮೇಲೆ ಒಂದು ಸೀರಿಯಸ್ ಫೀಲಿಂಗ್ಸ್ ಇದೆ, ಆ ಪರ್ಸನ್ ನಿಮಗೆ ಅಟ್ರಾಕ್ಟ್ ಆಗಿದ್ದಾರೆ, ನಿಮ್ಮ ಮೇಲೆ ಒಂದು ಅಬ್ಸೆಷನ್ ಇದೆ, ನಿಮ್ಮ ಮತ್ತು ಅವರ ಮಧ್ಯೆ ಯಾವುದೇ ಒಂದು ಮಾತುಕತೆ ಅಥವಾ ಫಿಸಿಕಲ್ ಕಾನ್ವರ್ಸೇಷನ್ ಅಥವಾ ಯಾವುದೇ ಒಂಥರ ಕಾನ್ವರ್ಸೇಷನ್ ಮಾಡಿದ್ರು ಆ ಪರ್ಸನ್ ಇದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದಾರೆ. ಬಿಕಾಸ್ ಆ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್, ಒಂದು ಎಮೋಷನ್, ಒಂದು ಫೀಲಿಂಗ್ ಅನ್ನೋವಂಥದ್ದಿದೆ. ಸೊ ಅವರು ನಿಮ್ಮ ಒಂದು ಬ್ಯೂಟಿನ ಅಷ್ಟೇ ಅವರು ನೋಡಿಲ್ಲ, ನಿಮ್ಮ ಒಂದು ಕ್ಯಾರೆಕ್ಟರಿಂದ ಕೂಡ ಈ ಪರ್ಸನ್ ಅಟ್ರಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ವೇ ಆಫ್ ಬಿಹೇವಿಯರ್ ಕೂಡ ಆ ಪರ್ಸನ್ಗೆ ನಿಮ್ಮನ್ನ ಅಟ್ರಾಕ್ಟ್ ಮಾಡೋ ಹಾಗೆ ಮಾಡಿದೆ. ಓಕೆ, ಲವ್ ಕಾರ್ಡ್ ಬರ್ತಿದೆ. ಆ್ಯಕ್ಚುಲಿ ಇವತ್ತು ತುಂಬ ಪಾಸಿಟಿವ್ ಕಾರ್ಡ್ಸ್ ಬಂದಿರೋ ಅಂಥದ್ದು. ಲವ್ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಆ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಅವ್ರು ಅನ್ಕಂಡೀಷನಲಿ ನಿಮ್ಮನ್ನ ಲವ್ ಮಾಡ್ತಿದ್ದಾರೆ, ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಳ್ತಿದ್ದಾರೆ. ಸೊ ಇನ್ನೊಂದು 6 ಮಂತ್ಸ್ ಒಳಗಡೆ ಈ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ಕಮ್ಯುನಿಕೇಷನ್ ಆಗಿದ್ರೂ ಕೂಡ ಈ ಪರ್ಸನ್ ಮತ್ತೆ ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು ನಿಮ್ಮ ಹತ್ರ ಬಂದು ಮಾತಾಡಿಸೋ ಹಾಗೆ ಕಾಣಿಸ್ತಾ ಇದೆ. ಬಿಕಾಸ್ ಇವತ್ತಿನ ರೀಡಿಂಗ್ ಪ್ರಕಾರ ಇಟ್ಸ್ ಅ ವೆರಿ ಪಾಸಿಟಿವ್ ರೀಡಿಂಗ್, ಇಟ್ಸ್ ಅ ಪಾಸಿಟಿವ್ ಕಾರ್ಡ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇವತ್ತಿನ ರೀಡಿಂಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.